ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಳಗಾವಿ ತಹಸೀಲ್ದಾರ್ ಕಚೇರಿಯಲ್ಲಿ ಲಂಚದ ಅವತಾರ, ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ನಿಂತಿದ್ಯಾ ವ್ಯವಸ್ಥೆ. ಸಾರ್ವಜನಿಕರ ಸೇವೆಯ ಕೇಂದ್ರವಾಗಬೇಕಾಗಿದ್ದ ಬೆಳಗಾವಿ ತಹಸೀಲ್ದಾರ್ ಕಚೇರಿ ಇದೀಗ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಟ್ಟಿದೆ ಎಂಬ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇಲ್ಲಿ ಸಾರ್ವಜನಿಕರ ಕೆಲಸಗಳಿಗಿಂತ ಹೆಚ್ಚಾಗಿ ಲಂಚದ ತಾಂಡವ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅಭಿಷೇಕ್ ನಾಯಕ್ ನೇರ ಪ್ರಹಾರ ನಡೆಸಿದ್ದಾರೆ. ಮೌನಕ್ಕೆ ಜಾರಿದ ಅಧಿಕಾರಿಗಳು ಭ್ರಷ್ಟಾಚಾರದ ಸತ್ಯ ಒಪ್ಪಿಕೊಂಡಂತೆಯೇ. ಅಭಿಷೇಕ್ ನಾಯಕ್ ರವರು ಕಚೇರಿಯಲ್ಲಿ ನಡೀತಾ ಇರುವ ಅಕ್ರಮಗಳನ್ನು ಪ್ರಶ್ನಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳ ಹೆಸರನ್ನ ಬಹಿರಂಗಪಡಿಸುವಂತೆ ಒತ್ತಾಯಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರಿಸಲಾಗದೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನ ಮತ್ತು ಅಧಿಕಾರಿಗಳ ಶಾಮೀಲನ್ನ ಎತ್ತಿ ತೋರಿಸ್ತಾ ಇದೆ. ಇನ್ನು ಅಭಿಷೇಕ್ ನಾಯಕ್ ಅವರ ಪ್ರಮುಖ ಆರೋಪಗಳು: ನೇರ ಲಂಚದ ಬೇಡಿಕೆ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಹಣ ಕೊಡದಿದ್ರೆ ಕಡತಗಳು ಮುಂದೆ ಸರಿಯುತ್ತಾ ಇಲ್ಲ. ಹೆಸರು ಹೇಳಲು ಕೂಡ ಹಿಂದೇಟು. ಭ್ರಷ್ಟ ಅಧಿಕಾರಿಗಳ ಪಟ್ಟಿ ನೀಡುವಂತೆ ಕೇಳಿದ್ರೆ ಮೇಲಧಿಕಾರಿಗಳು ಮೌನ ವಹಿಸುತ್ತಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ವ್ಯವಸ್ಥಿತ ಜಾಲ. ಇದೊಂದು ವ್ಯವಸ್ಥಿತ ಜಾಲವಾಗಿದ್ದು ಬಡ ಜನರನ್ನ ಸುಲಿಗೆ ಮಾಡಲಾಗ್ತಾ ಇದೆ. ತಕ್ಷಣದ ಕ್ರಮಕ್ಕೆ ಒತ್ತಾಯ. ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಮೌನಕ್ಕೆ ಶರಣಾದ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿ ಭ್ರಷ್ಟರಿಗೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಅಭಿಷೇಕ್ ನಾಯಕ್ ಆಗ್ರಹ ಮಾಡಿದ್ದಾರೆ. ಸಿದಾಗಿ ಬಂದು ಬೆಳಗ್ಗೆ ಸರ್ ಮತ್ತೆ ಯಾಕೆ ರಿಜೆಕ್ಟ್ ಮಾಡಿದಿರಿ ಅಂದ್ರೆ ನೀವು ದಾಖಲಾತಿ ಕೊಟ್ಟಿಲ್ಲ, ನೀವು ಫೈಲ್ ಕೊಟ್ಟಿಲ್ಲ. ನಾನೇ ಬಂದು ಸ್ವಂತ ಫೈಲ್ ಕೊಟ್ಟು ಹೇಳಿ ಆ ರಿಪೋರ್ಟ್ದಾಗ ಆನ್ಲೈನ್ ನೀವು ಚೆಕ್ ಮಾಡ್ಬೋದು. ದಾಖಲಾತಿ ಕೊಟ್ಟಿಲ್ಲ ಅಂತಾನೆ ಐತಿ. ಇವರು ಪ್ರತಿ ಟೈಮ್ ದುಡ್ಡು ಕೇಳ್ತಾರೆ. ಹರ್ ಟೈಮ್. ಇವತ್ತು 7 ದಿವಸದ ಡ್ಯೂ ಐತೆ ಸರ್. ಅದ ಇವತ್ತು ರಿಜೆಕ್ಟ್ ಮಾಡಿದ್ದಾರೆ. 7 ದಿವಸದಾಗ ಅವ್ರು ಏನಂತ ಆಕ್ಷನ್ ತಗೋಬೇಕು, ಅದನ್ನ ಮಾಡಿಲ್ಲ ಅವರು. ಈಗ ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ? ಅಲ್ಲ, ನಿಮ್ಮ ಹತ್ರ ಏನೇನು ಪ್ರೂಫ್ ಅದಾವ್ರಿ? ನನ್ನ ಕಡೆ ವಿಡಿಯೋ ಇದಾವೆ, ಕ್ಯಾಶ್ ಕೇಳಿದ್ದು ಎಲ್ಲ ಮಾಡಿದ್ದು, ನಾವು ಕೊಟ್ಟಿದ್ದು ಇದಾವು, ಅವ್ರು ತೊಗೊಂಡಿದ್ದು ಇದಾವೆ ಸರ್. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಅಭಿಷೇಕ್ ನಾಯ್ಕ್ ಅಂತ ಸರ್. ಇರೋದು ಕಚೇರಿಯ ಒಳಗೆ ಭ್ರಷ್ಟಾಚಾರದ ವಾಸನೆ ಬಡಿತಾ ಇದ್ರು ಕೂಡ ಅಧಿಕಾರಿಗಳು ಮೌನವಾಗಿರೋದು ಅಚ್ಚರಿ ತಂದಿದೆ. ಜನಸಾಮಾನ್ಯರ ಪರವಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ ಅಭಿಷೇಕ್ ನಾಯಕ್. ರೊಕ್ಕ ಇಷ್ಟ ಕೊಟ್ರೆ ಅಷ್ಟ ಮಾಡ್ತೀರಿ ನೀವು? ಸರ್ ಬರ್ತಾರೆ, ಸರ್ ಬರ್ತಾರೆ, ಸರ್ ಮಾಡ್ರಿ ಸರ್. ನೋಡ್ರಿ ಇಲ್ಲಿ ರಿಜೆಕ್ಟ್ ಮಾಡಿದಾರೆ ಫೈಲ್. ಒಂದ್ ಸೆಕೆಂಡ್ ಹೇಳ್ತೇನೆ. ಏನು ಸರ್? ಏನ್ ಸಮಸ್ಯೆ? ಅಲ್ಲ, ರೊಕ್ಕ ಕೊಟ್ರೆ ಅಷ್ಟ ಫೈಲ್ ಅಪ್ರೂವ್ ಮಾಡ್ತಾರೆ ಅಂತ. ಇಲ್ಲಾಂದ್ರೆ ಮಾಡೋದಿಲ್ಲ. ನನ್ನ ಕಡೆ ರೆಕಾರ್ಡಿಂಗ್ ಎಲ್ಲ ಇಲ್ಲ, ತೋರಿಸ್ತೇನೆ ನಿಮ್ಗೆ ನಾನು. ಸರ್ ಬರ್ತಾರೆ, ಸರ್ ಬಂದಿದ್ದೇವಾ ಸರ್? ನಿಮ್ಮ ಹತ್ರ ಹಲೋ ನೀವು ರಿಜೆಕ್ಟ್ ಮಾಡಿದಿರೋ ಸರ್? ರಿಜೆಕ್ಟ್ ಮಾಡಿದಾರೋ ಸಾಹೇಬ್ರು? ಹಲೋ ನಿಮಗೆ ಎಷ್ಟು ದುಡ್ಡು ಕೇಳಿದ್ರು ಅವರು? ನನಗೆ 1,000 ರೂಪಾಯಿ ಕೊಟ್ಟರೆ ಫೈಲ್ ಅಪ್ರೂವ್ ಮಾಡ್ತೀವಿ. ಮಾಡಂಗಿಲ್ಲ. ನನ್ನ ಕಡೆ ನೋಡ್ರಿ ಪ್ರೂಫ್ ಇದೆ. ಎಷ್ಟು ಹೇಳ್ರಿ ನೀವು ಯಾಕೆ ನಮ್ಮ ಫೈಲ್ ರಿಜೆಕ್ಟ್ ಮಾಡ್ರಿ? ನೀವು ರೊಕ್ಕ ಕೊಟ್ಟರೆ ಅಷ್ಟೇ ಫೈಲ್ ಅಪ್ರೂವ್ ಮಾಡವ್ರ? ನಿಮ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಡೌನ್ಲೋಡ್ ಮಾಡಿ ನೋಡ್ರಿ. ಅಲ್ಲ, ಗೌರ್ಮೆಂಟ್ ಆಫೀಸ್ ಜನಸಾಮಾನ್ಯ ಹೆಂಗ್ ಬರ್ಬೇಕ್ರಿ ಮೇಡಮ್? ಈ ತರ ದುಡ್ಡು ಕೇಳ್ತಾ ಇದ್ರು. ದುಡ್ಡು ಯಾರು ಕೇಳ್ತಾರೆ? ರೆಕಾರ್ಡಿಂಗ್ ಇದೆ ನೋಡ್ರಿ. ಬ್ಯೂರೋ ರಿಪೋರ್ಟ್, ನವಕರ್ನಾಟಕ ಟಿವಿ.